ನಮಸ್ಕಾರ ಎಲ್ಲರಿಗೂ. ಗಣೇಶ್ ಸ್ಟೋರೀಸ್ ಯೂಟ್ಯೂಬ್ ಚಾನಲ್‌ಗೆ ಆತ್ಮೀಯವಾದಂತಹ ಸ್ವಾಗತ. ಕಳೆದ ಕಥೆಯಲ್ಲಿ ನಾನು ವಿಕ್ರಮಾದಿತ್ಯ ಮತ್ತು ಬೇತಾಳದ ಕಥೆಯನ್ನ ಆರಂಭ ಮಾಡಿದ್ದೆ. ಅದರಲ್ಲಿ ವಿಕ್ರಮಾದಿತ್ಯ ಮತ್ತು ಬೇತಾಳ ಕಥೆ ಹೇಗೆ ಆರಂಭ ಆಯಿತು ಎನ್ನುವಂಥ ಒಂದು ಪೀಠಿಕೆಯನ್ನ ನಿಮ್ಮ ಮುಂದೆ ಇಟ್ಟಿದ್ದೆ. ಏಕಾಗಿ ವಿಕ್ರಮಾದಿತ್ಯ ಬೇತಾಳವನ್ನ ಮರದ ಕೊಂಬೆಯಿಂದ ತೆಗೆದುಕೊಂಡು ಕಾಡಿನ ದಾರಿಯಲ್ಲಿ ನಡೆದುಕೊಂಡು ಹೋಗ್ತಾನೆ ಎನ್ನುವಂಥ ಒಂದು ಪೀಠಿಕೆಯನ್ನ ನಿಮ್ಮ ಮುಂದೆ ಇಟ್ಟಿದ್ದೆ. ಹಾಗೆ ಬೇತಾಳ ರಾಜನ ಹತ್ತಿರ ಮಾತಾಡೋದು ಆರಂಭ ಮಾಡಿ, ರಾಜ, ನಿನ್ನ ದಾರಿಯನ್ನ ಸಾಗಿಸುವುದಕ್ಕಾಗಿ ನಾನೊಂದು ಕಥೆಯನ್ನ ಹೇಳ್ತೇನೆ. ಆ ಕಥೆಯ ಅಂತ್ಯದಲ್ಲಿ ನಾನೊಂದು ಪ್ರಶ್ನೆಯನ್ನು ಕೇಳ್ತೇನೆ. ಆ ಪ್ರಶ್ನೆಗೆ ಉತ್ತರವನ್ನು ನೀನು ತಿಳಿದು ಹೇಳದಿದ್ದರೆ ನಿನ್ನ ತಲೆ 1000 ಹೋಳಾಗ್ತದೆ. ಹಾಗೆ ಆ ಪ್ರಶ್ನೆಗೆ ಉತ್ತರ ನಿನಗೆ ತಿಳಿಯದಿದ್ದರೆ ನಿನ್ನ ಜೊತೆ ನಾನು ಮುಂದೆ ಬರ್ತೇನೆ ಎನ್ನುವಂಥ ಮಾತನ್ನು ಹೇಳಿ ಮೊದಲ ಕಥೆಯನ್ನು ಆರಂಭ ಮಾಡುತ್ತೆ. ಮೊದಲ ಕಥೆಯ ಹೆಸರು ಪದ್ಮಾವತಿ. ಸೊ ಪದ್ಮಾವತಿ ಕತೆ ಏನು ಅಂತ ಕೇಳಿದ್ರೆ, ಕಾಶಿಯಲ್ಲಿ ಒಬ್ಬ ರಾಜಕುಮಾರ ಇರ್ತಾನೆ. ಅವನ ಹೆಸರು ವಜ್ರಮುಕ್ತಿ ಅಂತ. ಅವನಿಗೂ ಆ ರಾಜ್ಯದ ಮಂತ್ರಿಯ ಮಗನಿಗೂ ತುಂಬಾ ಸ್ನೇಹ ಇರ್ತದೆ. ಯಾವ ತರದ ಸ್ನೇಹ ಅಂದ್ರೆ, ಆ ಎಲ್ಲಾ ವಿಷಯಗಳನ್ನ ಒಬ್ಬರಿಗೊಬ್ಬರು ವಿನಿಮಯ ಮಾಡಿಕೊಳ್ಳುತ್ತಿದ್ರು. ಸೊ ಏನೇ ವಿಷಯ ಆಗ್ಲಿ, ಮಂತ್ರಿಯ ಮಗನ ಜೀವನದಲ್ಲಿ ಅಥವಾ ರಾಜನ ಮಗನ ಜೀವನದಲ್ಲಿ ಏನೇ ವಿಷಯ ನಡೆದ್ರು ಅವರು ಅದನ್ನ ವಿನಿಮಯ ಮಾಡಿಕೊಳ್ತಿದ್ರು. ಆ ತರ ಒಂದು ಸ್ನೇಹ. ಹೀಗೆ ಇರಬೇಕಾದ್ರೆ ಒಂದು ದಿನ ಏನಾಗುತ್ತಂದ್ರೆ, ರಾಜನ ಮಗ ವಜ್ರಮುಕ್ತಿ ತನ್ನ ಸ್ನೇಹಿತ ಮಂತ್ರಿಯ ಮಗನೊಂದಿಗೆ ಬೇಟೆಯಾಡಲಿಕ್ಕೆ ಅರಣ್ಯಕ್ಕೆ ಹೋಗ್ತಾನೆ. ಹೀಗೆ ಅರಣ್ಯಕ್ಕೆ ಹೋಗ್ಬೇಕಾದ್ರೆ ಅರಣ್ಯದ ಮಧ್ಯದಲ್ಲಿ ಒಂದು ಸುಂದರವಾದಂತಹ ಒಂದು ಕೊಳವನ್ನು ನೋಡ್ತಾನೆ. ಆ ಕೊಳದ ಇನ್ನೊಂದು ಕಡೆಯಲ್ಲಿ ಒಂದು ಹುಡುಗಿಯರ ಒಂದು ಗುಂಪು ಏನಿತ್ತು, ಕಣ್ಣಾಮುಚ್ಚಾಲೆ ಆಡ್ತಾ ಇರ್ತಾರೆ. ಆ ಕಣ್ಣಾಮುಚ್ಚಾಲೆ ಆಡ್ತಾ ಇರ್ಬೇಕಾದ್ರೆ ಆ ಕಣ್ಣಿಗೆ ಬಟ್ಟೆ ಕಟ್ಟಿದಂತ ಒಬ್ಬಳು ಹುಡುಗಿ ಆಕಸ್ಮಿಕವಾಗಿ ಯಾರನ್ನೋ ಹುಡುಕಿಕೊಂಡು ಬಂದು, ಅಂದ್ರೆ ಅವರ ಸ್ನೇಹಿತರನ್ನ ಹುಡುಕಿಕೊಂಡು ಬಂದು ವಜ್ರಮುಕ್ತಿಯನ್ನ ಸ್ಪರ್ಶಿಸ್ತಾಳೆ. ಆ ವಜ್ರಮುಕ್ತಿಯನ್ನ ಸ್ಪರ್ಶಿಸಿದಾಗ ಇದು ತನ್ನ ಸ್ನೇಹಿತರಲ್ಲ ಎಂದು ಪದ್ಮಾವತಿಗೆ ತಿಳಿದಾಗ ಅವಳು ಕಣ್ಣಿನ ಬಟ್ಟೆಯನ್ನ ತೆಗೀತಾಳೆ. ಆಗ ಅವಳಿಗೆ ವಜ್ರಮುಕ್ತಿ ಕಾಣ್ತಾನೆ. ಹಾಗೂ ವಜ್ರಮುಕ್ತಿಗೂ ಅವಳ ಮೇಲೆ ಪ್ರೇಮಾಂಕುರವಾಗುತ್ತೆ. ಹಾಗೆ ಅವನು 3 ಪ್ರಶ್ನೆಗಳನ್ನ ಪದ್ಮಾವತಿಯ ಬಳಿ ಕೇಳುತ್ತಾನೆ. ಮೊದಲನೇ ಪ್ರಶ್ನೆ, ನಿನ್ನ ಹೆಸರೇನು ಎನ್ನುವಂಥದ್ದಾಗಿರುತ್ತೆ. ಆದರೆ ಪದ್ಮಾವತಿ ಆ ಪ್ರಶ್ನೆಗೆ ಉತ್ತರವನ್ನ ತನ್ನ ಮಾತಿನ ಮೂಲಕ ಹೇಳದೆ ಒಂದು ವಿಭಿನ್ನವಾದ ಸನ್ನೆಯ ಮೂಲಕ ಹೇಳ್ತಾಳೆ. ಅವಳು ಅಲ್ಲಿ ಆ ಕೊಳದಲ್ಲಿ ಇದ್ದಂತ ಒಂದು ತಾವರೆಯ ಹೂವನ್ನು ತೆಗೆದುಕೊಂಡು ತನ್ನ ಎದೆಯ ಮೇಲೆ ಇಡ್ತಾಳೆ. ಹಾಗೆ ಅವನು ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾನೆ, ಯಾವ್ದು ಊರು ನಿಂದು ಅಂತ. ಆಗ ಅವಳು ತನ್ನ ಕಿವಿಯಲ್ಲಿದ್ದಂತಹ ಒಂದು ಕಿವಿ ಓಲೆಯನ್ನು ತೆಗೆದು ಕಾಲಿನ ಮೇಲೆ ಇಡ್ತಾಳೆ. ಹಾಗೆ 3ನೇ ಪ್ರಶ್ನೆ, ನಿನ್ನ ತಂದೆ ಏನ್ ಕೆಲಸವನ್ನು ಮಾಡ್ಕೊಂಡಿದ್ದಾರೆ ನಿನ್ನ ತಂದೆ ಅಂತ ಕೇಳಿದಾಗ ಅವಳು ಹಲ್ಲನ್ನ ಕೀಳುವ ಒಂದು ಸನ್ನೆಯನ್ನ ಮಾಡ್ತಾಳೆ. ಈ ಸನ್ನೆ ಮಾಡಿ ಅವಳು ಅಲ್ಲಿಂದ ತೆರಳುತ್ತಾಳೆ. ಆದರೆ ರಾಜ ವಜ್ರಮುಕ್ತಿಗೆ ಅವಳ ಮೇಲೆ ಪ್ರೇಮಾಂಕುರವಾಗುತ್ತೆ. ಅವಳು ಹೇಳಿದ ವಿಷಯ ಯಾವುದೋ ಅವನಿಗೆ ಅರ್ಥ ಆಗುವುದಿಲ್ಲ. ಅವನೊಂದಿಗೆ ಹೋದಂತ ಒಬ್ಬ ಸ್ನೇಹಿತ ಇರ್ತಾನಲ್ಲ, ಮಂತ್ರಿಯ ಮಗ, ಅವನ ಬಳಿ ಈ ಒಂದು ಸನ್ನೆಯ ವಿಷಯವನ್ನ ಹೇಳ್ತಾನೆ. ಆ ಸನ್ನೆಯನ್ನ ಮಂತ್ರಿಯ ಮಗ ಕಂಡು ಹಿಡಿತಾನೆ. ಮೊದಲನೇದು, ಪದ್ಮವನ್ನು ತೆಗೆದು ಅವಳು ಎದೆ ಮೇಲಿಟ್ಟು ಅವಳ ಹೆಸರು ಪದ್ಮಾವತಿ. ಹಾಗೆ 2ನೇ ಸೂಚನೆ, ಅವಳ ಊರು ಕರ್ಣಾಪುರ. ಹಾಗೆ 3ನೇ ಸೂಚನೆ, ಅವಳ ತಂದೆ ಒಬ್ಬ ದಂತವೈದ್ಯ, ದಂತ ಚಿಕಿತ್ಸಕನಾಗಿರ್ತಾನೆ. ವಜ್ರಮುಕ್ತಿಗೆ ಇದನ್ನ ತಿಳಿದು ತುಂಬಾ ಸಂತೋಷವಾಗ್ತದೆ. ಅವಳನ್ನು ಮತ್ತೆ ನೋಡಬೇಕಾಗಿ ಎನ್ನುವಂತಹ ಒಂದು ಮನಸ್ಸಾಗ್ತದೆ. ಹಾಗಾಗಿ ವಜ್ರಮುಕ್ತಿ ಹಾಗೂ ಅವನ ಸ್ನೇಹಿತ ವೇಷವನ್ನು ಮರೆಸಿಕೊಂಡು ಕರ್ಣಾಪುರದೆಡೆಗೆ ತೆರಳುತ್ತಾರೆ. ಅವರು ಕರ್ಣಾಪುರವನ್ನ ತಲುಪಿದಾಗ ಅಲ್ಲಿ ಒಬ್ಬಳು ವೃದ್ಧೆ ಅವರಿಗೆ ಆಶ್ರಯವನ್ನ ಕೊಡ್ತಾಳೆ. ತಮ್ಮ ಮನೆಯಲ್ಲಿ ತಂಗಿ ಎನ್ನುವಂತಹ ಒಂದು ಮಾತನ್ನ ಹೇಳ್ತಾಳೆ. ಅವಳು ಆ ವೃದ್ಧೆಯ ಮನೆಯಲ್ಲಿ ತಂಗದಾಗ ಆ ವೃದ್ಧೆ, ನೀವು ಯಾವ ಊರವರು, ಯಾರನ್ನಾದ್ರೂ ಹುಡುಕೊಂಡು ಈ ಊರಿಗೆ ಬಂದಿದ್ದೀರಾ ಅಂತ ಕೇಳಿದಾಗ ರಾಜಕುಮಾರ ವಜ್ರಮುಕ್ತಿ ಪದ್ಮಾವತಿಯ ಬಗ್ಗೆ ವಿವರಿಸ್ತಾನೆ. ಆಗ ವೃದ್ಧೆ, ಅವಳು ಪದ್ಮಾವತಿ ನನಗೆ ತಿಳಿದಿರುವುದಾಗಿ, ಅವಳು ಸಣ್ಣ ವಯಸ್ಸಿಂದ ನಾನು ಅವಳ ಮನೆಯಲ್ಲಿ ಸೇವಕಿಯಾಗಿ ಕೆಲಸ ಮಾಡಿಕೊಂಡಿರುವುದಾಗಿ ವಿಷಯವನ್ನ ಅರಹುತ್ತಾಳೆ. ಹಾಗೆಯೇ ಪದ್ಮಾವತಿಯ ತಾಯಿ ಸಣ್ಣ ವಯಸ್ಸಿನಲ್ಲಿ ಕೊಂಡಿದ್ದರಿಂದ ಪದ್ಮಾವತಿ ತಂದೆಯ ಸಲಹೆಯಂತೆ ನಾನು ಅವಳ ಮನೆಯಲ್ಲಿ ಇದ್ದೇನೆ, ಅವಳಿಗೆ ಈ ವಿಷಯವನ್ನು ನಾನು ತಿಳಿಸ್ತೇನೆ ಎಂದು ವೃದ್ಧೆ ಪದ್ಮಾವತಿಯ ಬಳಿ ಹೋಗಿ, ನೀನು ಕಣ್ಣಾಮುಚ್ಚಾಲೆ ಆಡುತ್ತಿರುವಾಗ ಭೇಟಿಯಾದಂತಹ ರಾಜಕುಮಾರ ನಿನ್ನನ್ನು ಹುಡುಕಿಕೊಂಡು ಬಂದಿದ್ದಾನೆ ಎನ್ನುವ ವಿಷಯವನ್ನ ಪದ್ಮಾವತಿಗೆ ತಿಳಿಸುತ್ತಾಳೆ. ಆದರೆ ಪದ್ಮಾವತಿ ಅವನನ್ನ ಭೇಟಿಯಾಗಬೇಕೋ ಬೇಡವೋ ಎನ್ನುವಂತಹ ಒಂದು ಗೊಂದಲದಲ್ಲಿದ್ದಂತಹ ಪದ್ಮಾವತಿ ತನ್ನ ಗೆಳತಿಯರೊಡನೆ ಆ ರಾಜಕುಮಾರನನ್ನ ಭೇಟಿಯಾಗಲೋ ಬೇಡವೋ ಎನ್ನುವಂತಹ ಒಂದು ವಿಷಯವನ್ನು ತಿಳಿಸಿದಾಗ ಗೆಳತಿಯರು ರಾಜಕುಮಾರನನ್ನ ಭೇಟಿಯಾಗುವ ಸಲಹೆಯನ್ನ ನೀಡುತ್ತಾರೆ. ಆದರೆ ಪದ್ಮಾವತಿ ನೇರವಾಗಿ ಹೋಗಿ ರಾಜಕುಮಾರನನ್ನ ಭೇಟಿಯಾಗುವ ಬದಲು ಇನ್ನೊಂದು ಒಗಟನ್ನ ವೃದ್ಧೆಯ ಬಳಿ
ಕೊಟ್ಟು ಕಳಿಸುತ್ತಾಳೆ. ಅದೇನೆಂದರೆ ತನ್ನ 4 ಬೆರಳುಗಳಿಂದ ಚಂದನವನ್ನು ಮುಟ್ಟಿ ವೃದ್ಧೆಯ ಕೆನ್ನೆಯ ಮೇಲೆ ಲೇಪಿಸಿ ಈ ಒಗಟನ್ನ ಬಿಡಿಸುವಂತೆ ರಾಜಕುಮಾರನಿಗೆ ಕೇಳಿಕೊಳ್ಳುತ್ತಾಳೆ. ವೃದ್ಧೆ ರಾಜಕುಮಾರನ ಬಳಿ ಬಂದು ಈ ಮಾತನ್ನ ಹೇಳಿದಾಗ ರಾಜ ವಜ್ರಮುಕ್ತಿಗೆ ಈ ಒಗಟನ್ನ ಬಿಡಿಸಲು ಸಾಧ್ಯವಾಗದಿದ್ದಾಗ ಅವನ ಸ್ನೇಹಿತ ಅವನ ಸಹಾಯಕ್ಕೆ ಬಂದು ಇನ್ನು 4 ದಿನ ಕಳೆದು ಚಂದ್ರನ ಬೆಳಕಿನಲ್ಲಿ ಅವಳು ನಿನ್ನನ್ನು ಭೇಟಿಯಾಗುತ್ತಾಳೆ ಎನ್ನುವ ಮಾತನ್ನ ಅರಹುತ್ತಾನೆ. ರಾಜ 4 ದಿನ ಅವಳಿಗಾಗಿ ಕಾಯುತ್ತಿರುತ್ತಾನೆ. 4ನೇ ದಿನ ರಾಜ ಅವಳನ್ನ ಭೇಟಿಯಾಗಲು ಹೋಗುತ್ತಾನೆ. ಅದಾದ 3 ದಿನವಾದರೂ ರಾಜ ಹಿಂದಿರುಗದಿದ್ದಾಗ ರಾಜನ ಕುಮಾರನ ಸ್ನೇಹಿತ ಅವನನ್ನು ಕರೆತರಲು ಪದ್ಮಾವತಿಯ ಮನೆಗೆ ತೆರಳುತ್ತಾನೆ. ಆ ತೆರಳುತ್ತಿರುವಂತಹ ಒಂದು ದಾರಿಯಲ್ಲಿ ಒಂದು ವಿಷಯವನ್ನು ಅವನು ನೋಡ್ತಾನೆ. ಅದೇನೆಂದರೆ ಒಬ್ಬ ಒಬ್ಬ ಆ ರಾಜ್ಯದ ಸೈನಿಕರು ಆ ರಾಜ್ಯದ ಒಬ್ಬಳ ಹೆಂಗಸನ್ನ ಎಳೆದುಕೊಂಡು ಹೋಗ್ತಾ ಇರ್ತಾರೆ. ಏನಿದು ಅಂತ ಆ ವೃದ್ಧೆಯನ್ನ ಕೇಳಿದಾಗ, ಈ ರಾಜ್ಯದಲ್ಲಿ ಒಂದು ಕಾನೂನಿದೆ. ಯಾವುದೇ ಒಬ್ಬ ಮಹಿಳೆ ಅವಳ ನಡತೆ ಸರಿ ಇಲ್ಲದಿದ್ದಾಗ ಈ ರಾಜ್ಯದಿಂದ ಅವಳನ್ನು ಹೊರಹಾಕುತ್ತಾರೆ. ಇದು ಈ ರಾಜನು ಮಾಡಿದಂತಹ ಒಂದು ಕಾನೂನು ಎನ್ನುವುದಾಗಿ ಆ ಸ್ನೇಹಿತನ ಬಳಿ ಆ ವೃದ್ಧೆ ವಿವರಿಸುತ್ತಾಳೆ. ಹಾಗೆ ಅದನ್ನು ಅವನು ಅಲ್ಲಿಗೆ ಬಿಟ್ಟು ಪದ್ಮಾವತಿಯ ಮನೆಗೆ ತೆರಳುತ್ತಾನೆ. ವಜ್ರಮುಕ್ತಿಯ ಸ್ನೇಹಿತ ವಜ್ರಮುಕ್ತಿಯನ್ನ ಕಂಡು ಪದ್ಮಾವತಿಯ ಮನೆಯಿಂದ ಹೊರಡಲು ತಯಾರಾದಾಗ ಪದ್ಮಾವತಿಯ ತಂದೆ ವಜ್ರಮುಕ್ತಿಗೆ ಪದ್ಮಾವತಿಯನ್ನು ಕೊಟ್ಟು ಮದುವೆ ಮಾಡಲು ಆಗುವುದಿಲ್ಲ, ಏಕೆಂದರೆ ಈ ರಾಜ್ಯದ ರಾಜ ಅವಳನ್ನು ಮದುವೆಯಾಗಬೇಕೆಂದಿದ್ದಾನೆ. ಅವನು ಬಹಳ ಕ್ರೂರಿ, ಅವನ ನಿರ್ಧಾರದ ವಿರುದ್ಧವಾಗಿ ನಾವು ಹೋಗ್ಲಿಕ್ಕೆ ಸಾಧ್ಯವಾಗುವುದಿಲ್ಲವೆನ್ನುವ ಮಾತನ್ನ ಹೇಳ್ತಾನೆ. ಇದನ್ನ ಕೇಳಿದಂತಹ ವಜ್ರಮುಕ್ತಿ ತುಂಬಾ ನಿರಾಶೆಗೊಳಗಾಗ್ತಾನೆ. ಹಾಗೆ ಅಲ್ಲಿಂದ ಹೊರಡ್ತಾರೆ. ಹಾಗಾಗಿ ಅವರು ತನ್ನ ಸ್ನೇಹಿತನ ಬಳಿ ಒಂದು ಉಪಾಯವನ್ನು ಕೇಳ್ತಾನೆ. ಆಗ ಸ್ನೇಹಿತನು ಇದಕ್ಕೊಂದು ಉಪಾಯವನ್ನು ಮಾಡ್ತೇನೆ ಎಂದು ಹೇಳಿ ಆ ರಾತ್ರಿ ಪದ್ಮಾವತಿಯ ಮನೆಗೆ ತೆರಳಿ ಅವಳ ಆಭರಣಗಳನ್ನು ಕದೀತಾನೆ. ಹಾಗೆ ಮುಂದಿನ ದಿನ ಆ ಆಭರಣಗಳನ್ನು ಒಬ್ಬ ಯೋಗಿಯ ವೇಷದಲ್ಲಿ ಮಾರಾಟಕ್ಕೆ ಹೋಗ್ತಾನೆ ಆ ರಾಜ್ಯದಲ್ಲಿ. ಇದನ್ನು ನೋಡಿದಂತಹ ಆ ರಾಜ್ಯದ ಜನರು ಇದು ಪದ್ಮಾವತಿಯ ಆಭರಣ ಎಂದು ತಿಳಿದವರಾಗಿ ಅವನನ್ನ ರಾಜನ ಬಳಿ ಕರೆದುಕೊಂಡು ಹೋಗ್ತಾರೆ. ರಾಜನು ಏನಾಯಿತು, ಯಾಕೆ ನೀನು ಪದ್ಮಾವತಿ ಆಭರಣನ ಕದ್ದಿರುವೆ ಎಂದು ಕೇಳಿದಾಗ ಆ ರಾಜನ ಸ್ನೇಹಿತ, ನಾನೊಬ್ಬ ಯೋಗಿ, ಪದ್ಮಾವತಿ ತನ್ನ ಸೌಂದರ್ಯದಿಂದ ನನ್ನ ಧ್ಯಾನವನ್ನ ನಾಶ ಮಾಡಲು ಬಂದಿದ್ದಳು, ಆಗ ಅವಳ ಆಭರಣವನ್ನು ನಾನು ಕದ್ದೆ ಎನ್ನುವ ಮಾತನ್ನ ಪದ್ಮಾವತಿ ಸನ್ನಡತೆಯನ್ನು ಹೊಂದಿದವಳಲ್ಲ ಎನ್ನುವ ಮಾತನ್ನ ಹೇಳ್ತಾನೆ. ಇದನ್ನ ಕೇಳಿದಂತಹ ರಾಜ ಪದ್ಮಾವತಿಯನ್ನ ಕರೆಸಿ ಪದ್ಮಾವತಿಯನ್ನ ಈ ದೇಶದಿಂದ ಹೊರಗೆಟ್ಟುವ ಆದೇಶವನ್ನ ಕೊಡ್ತಾನೆ. ಯಾವಾಗ ಪದ್ಮಾವತಿಯನ್ನ ಹೊರಗಟ್ಟುವ ಆದೇಶ ಬರುತ್ತದೋ ವಜ್ರಮುಕ್ತಿ ರಾಜ್ಯದ ಹೊರಗಡೆ ಪದ್ಮಾವತಿಗೋಸ್ಕರ ಕಾಯುತ್ತಾ ಇರ್ತಾನೆ. ಪದ್ಮಾವತಿಯನ್ನ ಹೊರಗಟ್ಟಿದಾಗ ಪದ್ಮಾವತಿಯನ್ನ ಮದುವೆಯಾಗಿ ತನ್ನ ದೇಶಕ್ಕೆ ಅವಳನ್ನ ಕರೆದುಕೊಂಡು ಹೋಗಿರ್ತಾನೆ. ಸೊ ಇಲ್ಲಿಗೆ ಕತೆ ಹೇಳಿ ಮುಗಿಸಿದಂತಹ ಬೇತಾಳ ರಾಜನಿಗೆ ಒಂದು ಸೂಕ್ಷ್ಮವಾದಂತಹ ಒಂದು ಕಥೆಯ ಒಂದು ಪ್ರಶ್ನೆಯನ್ನು ಕೇಳ್ತದೆ. ಈ ಎಲ್ಲಾ ಘಟನೆಗಳಲ್ಲಿ ತಪ್ಪು ಯಾರದ್ದು? ಕುಮಾರ ವಜ್ರಮುಕ್ತಿಯದ್ದೋ ಅಥವಾ ಸ್ನೇಹಿತನದ್ದೋ ಅಥವಾ ಆ ದೇಶದ ಪದ್ಮಾವತಿ ಇದ್ದಂತಹ ದೇಶದ ರಾಜನದ್ದೋ ಎನ್ನುವಂತೆ. ಈಗ ವಿಕ್ರಮ ತುಂಬಾ ಹೊತ್ತಿನ ಕಾಲ ಯೋಚಿಸಿ ಒಂದು ಉತ್ತರವನ್ನು ಕೊಡ್ತಾನೆ. ನಿಜವಾದ ತಪ್ಪು ರಾಜ ಪದ್ಮಾವತಿ ಇದ್ದಂತಹ ರಾಜನದ್ದು. ಯಾಕೆಂದ್ರೆ ವಜ್ರಮುಕ್ತಿ ಪ್ರೇಮಕ್ಕೋಸ್ಕರ ಎಲ್ಲ ಕೆಲಸವನ್ನು ಮಾಡ್ದ. ಹಾಗೆ ವಜ್ರಮುಕ್ತಿಯ ಸ್ನೇಹಿತ ತನ್ನ ಸ್ನೇಹಕ್ಕೋಸ್ಕರ ರಾಜಕುಮಾರನಿಗೆ ಸಹಾಯವನ್ನು ಮಾಡ್ದ. ಆದರೆ ರಾಜ ಏನಿದ್ದಾನೆ ಅವನೊಂದು ನಿಜಾಂಶವನ್ನು ತಿಳಿಯದೆ ಒಬ್ಬ ನಿರ್ದೋಷಿ ಪದ್ಮಾವತಿಯನ್ನು ಶಿಕ್ಷಿಸಿದ. ಒಬ್ಬ ರಾಜ ತನ್ನ ಕಾರ್ಯಗಳನ್ನು ನ್ಯಾಯಬದ್ಧವಾಗಿ ಮಾಡಬೇಕು. ಹಾಗಾಗಿ ಇಲ್ಲಿ ರಾಜನದ್ದೇ ತಪ್ಪು ಎನ್ನುವಂತಹ ಉತ್ತರವನ್ನು ವಿಕ್ರಮ ನೀಡ್ತಾನೆ. ಈ ಉತ್ತರವನ್ನು ಕೇಳಿ ಬೇತಾಳವು ನಗುತ್ತಾ ಮತ್ತೆ ಮರದ ಕೊಂಬೆಗೆ ಜೋತು ಬಿದ್ದಿತು. ರಾಜ ಮತ್ತೆ ಬೇಸರವನ್ನು ಪಡೆದೆ ಮತ್ತೆ ಬೇತಾಳವನ್ನು ತರಲು ಮರದ ಕೊಂಬೆಯ ಹತ್ತಿರ ಹೋಗಿ ಬೇತಾಳನ್ನು ಮತ್ತೆ ಹೆಗಲ ಮೇಲೆ ಹಾಕಿಕೊಂಡು ಯೋಗಿ ಇರುವ ಕಡೆ ನಡೆದು ನಿಂತ. ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ. ಸೊ ಕತೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಗಣೇಶ್ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಕತೆಗಳಲ್ಲಿ ಮುಂದೆ ಸಿಗೋಣ. ಧನ್ಯವಾದಗಳು.